ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫೆಬ್ರವರಿ 16, 2024ರ ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಸೊ ಇವತ್ತಿನ ಚರ್ಚೆಗೆ ತೆಗೆದುಕೊಂಡಿರುವಂತಹ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ನೋಡೋದಾದ್ರೆ, ಮೊದಲೇದಾಗಿ ಸುಪ್ರೀಂ ಕೋರ್ಟ್ ಎಲೆಕ್ಟೋರಲ್ ಬಾಂಡ್ಸ್ ಅನ್ನ ಸ್ಕ್ರಾಪ್ ಮಾಡ್ತಾ ಇದೆ. ಸೊ ಇದರ ಒಂದು ಚಾಲ್ತಿ ಯಾವ ರೀತಿಯಾಗಿತ್ತು, ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇತ್ತು, ಇಂಟೆನ್ಷನ್ ಯಾವ ರೀತಿಯಾಗಿ ಇಟ್ಕೊಂಡು ಸರ್ಕಾರ ಈ ಒಂದು ಬಾಂಡ್ ಅನ್ನ ಜಾರಿಗೆ ತಂದಿದ್ದಾಗಿ, ಇವಾಗ ಸುಪ್ರೀಂ ಕೋರ್ಟ್ ಯಾವ ರೀತಿ ಅಂತ ಕನ್ಸಿಡರೇಷನ್ ಅನ್ನು ಮಾಡೋದ್ರ ಮುಖಾಂತರ ಸ್ಕ್ರಾಪ್ ಮಾಡಿದ್ದಾರೆ ಅನ್ನುವಂಥ ಪಾಯಿಂಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್. GS ಪೇಪರ್ 2 ನಲ್ಲಿ ಈ ಒಂದು ಆರ್ಟಿಕಲ್ ಅನ್ನು ನಾವು ಕನೆಕ್ಟ್ ಮಾಡ್ಕೋಬಹುದು. ಇದರೊಂದಿಗೆ ಎಜುಕೇಶನ್ ಕ್ವಾಲಿಟಿಯನ್ನ ಇನ್ಕ್ರೀಸ್ ಮಾಡಬೇಕು. ಅದರಲ್ಲೂ ಈ ಒಂದು ಆರ್ಟಿಕಲ್ ನಡಿನಲ್ಲಿ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಲಾ ರಿಲೇಟೆಡ್ ಇರತಕ್ಕಂತಹ ಎಜುಕೇಶನ್ ಅನ್ನ ಫೋಕಸ್ ಮಾಡೋದ್ರ ಮುಖಾಂತರ ಇಲ್ಲಿ ನಾವು ರಿಸರ್ಚ್ ಅನ್ನ ಯಾವ ರೀತಿಯಾಗಿ ತರಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಎಡಿಟೋರಿಯಲ್ ಸೆಕ್ಷನ್ ಮುಖಾಂತರ ಕನೆಕ್ಟ್ ಮಾಡಬಹುದು. ಇದು ನಮಗೆ ಬೇಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಹಕಾರಿ ಆಗ್ತದೆ. ಇದರೊಂದಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಎಥಿಕ್ಸ್ಗೆ ಸಂಬಂಧಪಟ್ಟಂತಹ ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾವು ಹೆಚ್ಚು ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಎಥಿಕ್ಸ್ ಅನ್ನ ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 4 ನಡಿನಲ್ಲಿ ಎಥಿಕ್ಸ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡುವಾಗ ಟೆಕ್ನಾಲಜಿಯಿಂದ ಆಗ್ತಾ ಇರುವಂತಹ ಒಂದು ಬದಲಾವಣೆ ಮತ್ತು ಮನುಷ್ಯನ ಒಂದು ಕೆಪಾಬಿಲಿಟಿ ಮೇಲೆ ಯಾವ ರೀತಿ ಅಂತ ಕ್ವಶನ್ಸ್ ಗಳನ್ನ ಮಾಡ್ತಾ ಇದೆ ಅನ್ನುವಂಥ ಡೈಮೆನ್ಷನ್ ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡ್ಬೋದು, ಎಕ್ಸಾಂಪಲ್ ಮುಖಾಂತರ ಕನೆಕ್ಟ್ ಮಾಡುವಂಥದ್ದು. ಇದರೊಂದಿಗೆ ಇವಾಗ ಪಲ್ಸಸ್ಗಳಿಗೆ ಸಂಬಂಧಿಸಿದಂತೆ ನ್ಯೂಟ್ರಿಷನಲ್ ನೀಡನ್ನ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಯಾವ ರೀತಿಯಾಗಿ ಕವರ್ ಮಾಡಬಹುದು. ಗ್ಲೋಬಲ್ ಲೆವೆಲ್ ಅಲ್ಲಿ ಭಾರತ ಇವತ್ತು ಪಲ್ಸಸ್ ಅನ್ನ ಪ್ರೊಡಕ್ಷನ್ ಮಾಡುವಂತಹ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲ್ ಇರುವಂತಹ ಕಾನ್ಫರೆನ್ಸು ಸಹ ಭಾರತ ಇನ್ನೂ ಹೆಚ್ಚು ಪ್ರೊಡಕ್ಷನ್ ಅನ್ನ ಮಾಡಬೇಕು. ಸೊ ಭಾರತದ ಒಂದು ಸ್ಥಿತಿಗತಿಗಳು ಯಾವ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಕೊಟ್ಟಿದೆ ಅನ್ನುವಂಥ ಡೈಮೆನ್ಷನ್ ಅನ್ನು ಸಹ ಆರ್ಟಿಕಲ್ ಮುಖಾಂತರ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿನಲ್ಲಿ ಅಗ್ರಿಕಲ್ಚರ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸಹಕಾರಿ ಆಗುತ್ತೆ. ಫುಡ್ ಸೆಕ್ಯೂರಿಟಿಯ ಕನ್ಸರ್ನ್ ನಡಿನಲ್ಲಿ ಸಹ ಈ ಒಂದು ಆರ್ಟಿಕಲ್ ಅನ್ನ ನಾವು ಕನೆಕ್ಟ್ ಮಾಡಬಹುದು. ಇನ್ನು ಭಾರತ ಮತ್ತು ಕತರ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಮೋದಿಜಿ ಅವರು ಇವಾಗ ಮತ್ತೆ ಅಗೇನ್ ಕತರ್ ಅಲ್ಲಿರ್ತಕ್ಕಂತಹ ಲೀಡರ್ಗೆ ಏನ್ ಮಾಡ್ತಾ ಇದ್ದಾರೆ, ಭಾರತಕ್ಕೆ ಇನ್ವಿಟೇಷನ್ ಅನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕಂಟೆಕ್ಸ್ಟ್ ನ ಆಧಾರದ ಮೇಲೆ ಬಯೋಲ್ಯಾಟರಲ್ ಟೈಸ್ ಗಳನ್ನ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದ್ಸರ್ತಿ ಗಮನ ಹರಿಸಿದ್ರೆ ಸಾಕಾಗುತ್ತೆ. ಸೊ ಇವತ್ತಿನ ಚರ್ಚೆ ತೆಗೆದುಕೊಂಡಿರ್ತಕ್ಕಂತಹ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಇವಾಗ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ಅನ್ನ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋದಾಗಿ ಹೇಳ್ತಾ ಇದೆ. ಸೊ ಅನ್ಕಾನ್ಸ್ಟಿಟ್ಯೂಷನಲ್ ಮತ್ತು ಇದನ್ನ ನಾವು ಮ್ಯಾನಿಫೆಸ್ಟ್ಲಿ ಆರ್ಬಿಟ್ರರಿ ಅಂತ ಕರೀತಾ ಇದ್ದಾರೆ. ಅನ್ರೀಸನೇಬಲ್ ಅನ್ನುವಂಥದ್ದಾಗಿ ಮೀನಿಂಗ್ ಹೇಳುತ್ತೆ ನಮಗೆ. ಸೊ ಆರ್ಬಿಟ್ರರಿ ಅಂತಂದ್ರೆ ಅನ್ರೀಸನೇಬಲ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಯಾಕೆ ಹೇಳ್ತಾ ಇದೆ, ಸೊ ಇದು ಲೀಗಲ್ ಕ್ವಶನ್ಸ್ ಅನ್ನ ಯಾವ ರೀತಿಯಾಗಿ ಮಾಡ್ತಾ ಇದೆ, ಇದನ್ನ ಸಂವಿಧಾನಾತ್ಮಕವಾಗಿ ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಇವಾಗ ಯಾಕೆ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ಒಂದು ಡೆಮೋಕ್ರೆಟಿಕ್ ಕಂಟ್ರಿ ನಡಿನಲ್ಲಿ ಸೊ ಇಲ್ಲಿ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿಯನ್ನು ನಾವು ಕಾಣ್ತೀವಿ. ಈ ಒಂದು ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಅರ್ಥ ಮಾಡಬೇಕಾಗಿರುವಂಥದ್ದು, ಸೊ ಇಲ್ಲಿ ನಾವು ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿಯನ್ನ ಹೊಂದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ವೋಟರ್ಸ್ಗಳು ಪ್ರೆಸೆಂಟ್ ಕಂಡೀಷನ್ ಪೊಲಿಟಿಕಲ್ ಪಾರ್ಟೀಸ್ಗೆ ಸಂಬಂಧಪಟ್ಟಂತಹ ಈ ಒಂದು ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ನಡಿನಲ್ಲಿ ಜನರು ಇವತ್ತು ರೈಟ್ ಟು ನೋ ಅಂತಕ್ಕಂತಹ ಒಂದು ಕಂಟೆಕ್ಸ್ಟ್ ನ ಹೊಂದಿದ್ದಾರೆ. ಸೊ ಈ ಒಂದು ರೈಟ್ ಟು ನೋ ಅನ್ನುವಂತಹ ಕಂಡೀಷನ್ ಅನ್ನು ನಾವು ಫೋಕಸ್ ಮಾಡೋದ್ರಿಂದ ನಮಗೆ ಸಹಕಾರಿ ಆಗ್ತಾ ಇರೋದು ಯಾವ್ದು ಅಂತಂದ್ರೆ RTI ಆಕ್ಟ್. ಸೊ ಈ ಒಂದು RTI ಆಕ್ಟ್ ಅನ್ನ ಮುಖಾಂತರ ರೈಟ್ ಟು ನೋ ಇನ್ಫಾರ್ಮೇಶನ್ ಅನ್ನುವಂಥದ್ದಾಗಿ ಕಾಣಬಹುದು. ಇಲ್ಲಿ ವೋಟರ್ಸ್ಗಳ ಒಂದು ರೈಟ್ ಸಂಬಂಧಪಟ್ಟಂತೆ ವೋಟರ್ಸ್ಗಳ ರೈಟ್ ಅನ್ನ ನಾವು ನೋಡೋದಾದ್ರೆ, ಪೊಲಿಟಿಕಲ್ ಪಾರ್ಟೀಸ್ಗಳು ಯಾವ ರೀತಿಯಾಗಿ ಫಂಡ್ ನ ರಿಸೀವ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳುವಂತಹ ಒಂದು ರೈಟ್ಸ್ ಅನ್ನ ಇವತ್ತು ಜನರು ಹೊಂದಿದ್ದಾರೆ. ನಾವು ಇವತ್ತು ವೋಟ್ ಮಾಡಿ ಕಳಿಸ್ತೀವಿ. ಸೊ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿ ಅಂತಂದ್ರೆ ಏನು, ನಾವು ಇವತ್ತು ವೋಟ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ರಿಪ್ರೆಸೆಂಟೇಟಿವ್ಸ್ ಗಳನ್ನ ಎಲೆಕ್ಟ್ ಮಾಡ್ತಾ ಇದೀವಿ ಅನ್ನುವಂಥದ್ದು. ಇದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ ನಲ್ಲಿರತಕ್ಕಂಥ ಬೇಸಿಕ್ ಕಂಡೀಷನ್. ಇವಾಗ ಪ್ರೆಸೆಂಟ್ ಕಂಡೀಷನ್ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಏನು ಗೊತ್ತಿರಬೇಕು ಅಂತಂದ್ರೆ, ಈ ಒಂದು ಎಲೆಕ್ಟೋರಲ್ ಬಾಂಡ್ಸ್ ಅಂದ್ರೆ ಏನು ಅನ್ನುವಂಥ ಒಂದು ಕ್ಲಾರಿಟಿ ಇರಬೇಕು. ಎಲೆಕ್ಟೋರಲ್ ಬಾಂಡ್ಸ್ಗಳು ಯಾವ ರೀತಿಯಾಗಿ ವರ್ಕ್ ಆಗ್ತಾ ಇತ್ತು ಅಂತ. ಇದನ್ನ ಯಾವಾಗ ಜಾರಿ ತಂದ್ರು ಅಂತಂದ್ರೆ 2017 ಅಲ್ಲಿ ಆಕ್ಚುಲಿ ಈ ಒಂದು ಬಿಲ್ ಸಂಬಂಧಿಸಿದಂತೆ ತರಲಿಕ್ಕೆ ಫೈನಾನ್ಸ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಎಲೆಕ್ಟೋರಲ್ ಬಾಂಡ್ಸ್ ಅನ್ನ ಜಾರಿಗೆ ತಂದಿರೋದು 2018 ಇಂದ ಸ್ಟಾರ್ಟ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಜಗಳ ಸ್ಟಾರ್ಟ್ ಆಗಿರೋದು ಅಥವಾ ಅಪ್ರೋಚ್ ಮಾಡಿರೋದು 2019 ಇಂದ ನಡೀತಾ ಇದೆ. ಸೊ ಲೀಗಲ್ ಕ್ವೆಶ್ಚನ್ ಸ್ಟಾರ್ಟ್ ಆಗಿರೋದು ಇವಾಗ ಒಂದು ಕನ್ಕ್ಲೂಷನ್ಗೆ ಬಂದಿದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ನಾವು ಕವರ್ ಮಾಡ್ತಾ ಇದ್ವಿ. ಈ ಒಂದು ಎಲೆಕ್ಟೋರಲ್ ಬಾಂಡ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ತಿಳ್ಕೊಳ್ಬೇಕು. ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಈಗ ಒಬ್ಬ ವ್ಯಕ್ತಿ, ಓಕೆ, ಮಿಸ್ಟರ್ ಕುಮಾರ್ ತನ್ನ ಹತ್ರ ಅಮೌಂಟ್ ಇದೆ ಅಥವಾ ಯಾವುದೋ ಒಂದು ಕಂಪನಿಯನ್ನು ತೆಗೆದುಕೊಳ್ಬಹುದು. ಸೊ ಇವ್ರು ಏನ್ ಮಾಡ್ಬೋದು, ಪೊಲಿಟಿಕಲ್ ಪಾರ್ಟೀಸ್ಗೆ ಫಂಡಿಂಗ್ ಅನ್ನ ಮಾಡ್ತೀನಿ ಅನ್ನುವಂತಹ ಒಂದು ಸಂದರ್ಭದಲ್ಲಿ
SBI ನಾರ್ಮಲಿ SBI ರಿಲೇಟೆಡ್ ಇರತಕ್ಕಂತಹ ಬ್ರಾಂಚಸ್ಗಳು ಏನು ಮಾಡುತ್ತೆ ಅಂತಂದರೆ ಈ ಒಂದು ಎಲೆಕ್ಟೋರಲ್ ಬಾಂಡನ್ನು ಇಶ್ಯೂ ಮಾಡುತ್ತೆ. ಸೊ ಈ ಒಂದು ಬಾಂಡನ್ನು ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಇವ್ರು ಏನು ಮಾಡ್ತಾರೆ, ತಮ್ಮ ಹತ್ರ ಮನಿ ಇರುತ್ತೆ. ಸೊ ಈ ಒಂದು ಮನಿಯನ್ನು ಇಲ್ಲಿ ಡೆಪಾಸಿಟ್ ಮಾಡ್ತಾರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾದ ಮೇಲೆ ಈ ಒಂದು ಬಾಂಡನ್ನು SBI ಈ ವ್ಯಕ್ತಿಗೆ ಕೊಡುತ್ತೆ. ಸೊ ಈ ಒಂದು ಬಾಂಡ್ಲಿ ಸೊ ಎಷ್ಟು ಮಟ್ಟಿಗೆ ಅಮೌಂಟನ್ನು ಮಾಡ್ಬೋದು ಅಂತಂದರೆ 1000 ಸ್ಟಾರ್ಟ್ ಆಗುತ್ತೆ. 1K 10K ಹಾಗೂ 1 lakh ಆಗಿರ್ಬೋದು, ಟಿಲ್ 1 crore ತನೂ ಸಹ ನಾವೇನು ಮಾಡ್ಬೋದು, ಫಂಡಿಂಗನ್ನು ಮಾಡ್ಬೋದು. ಸೊ ಫಂಡಿಂಗ್ ಮಾಡುವಾಗ SBIಗೆ ಹೋಗ್ತಾರೆ. SBI ಆ್ಯಕ್ಚುಲಿ ಅಥರೈಸ್ಡ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಈ ಒಂದು ಬ್ಯಾಂಕ್ನ ಮುಖಾಂತರ ಎಲೆಕ್ಟ್ರಲ್ ಬಾಂಡನ್ನು ಇಸ್ಕೊತಾನೆ. ಇಸ್ಕೊಂಡು ಏನು ಮಾಡ್ತಾನೆ, ಈ ಒಂದು ಬಾಂಡನ್ನು ಇಸ್ಕೊಂಡಾದ ಮೇಲೆ ಇಲ್ಲಿ ಆ್ಯಕ್ಚುಲಿ ಟ್ಯಾಕ್ಸ್ ಎಕ್ಸಂಪ್ಷನ್ ಕಂಡೀಷನನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಓಕೆ, ಜನರಲಿ ಫಾರಿನ್ ಇಂಡಿವಿಜುವಲ್ ಮಾಡಲ್ಲ, ಬಟ್ ಫಾರಿನ್ ಎಂಟಿಟಿ ಅಥವಾ ಫಾರಿನ್ ಕಾರ್ಪೊರೇಟ್ಸ್ ಅಂತ ಅವರು ಸಹ ಫಂಡಿಂಗ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಟ್ಯಾಕ್ಸ್ ಎಕ್ಸಂಪ್ಷನ್ ಇರೋದ್ರಿಂದ ಅದು 100% ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. ಸೊ ಹಾಗಾಗಿ ಇವಾಗ SBIನಲ್ಲಿ ಅವ್ರು ಬಾಂಡ್ನ ಏನು ಕೊಡ್ತಾರಲ್ಲ, ಈ ಒಂದು ಬಾಂಡನ್ನು ವ್ಯಕ್ತಿ ಇಸ್ಕೊಂಡು ಏನು ಮಾಡ್ತಾನೆ, ಬಾಂಡನ್ನು ಪೊಲಿಟಿಕಲ್ ಪಾರ್ಟೀಸ್ಗೆ ಕೊಡ್ತಾನೆ. ಓಕೆ, ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಒಂದು ಬಾಂಡನ್ನು ಎನ್ಕ್ಯಾಶ್ ಮಾಡೋದ್ರ ಮುಖಾಂತರ, ಎನ್ಕ್ಯಾಶ್ ಹೇಗೆ ಮಾಡ್ಬೋದು, SBI ಅಕೌಂಟಿಗೆ ಹೋಗಿ ಮತ್ತೆ ಬ್ಯಾಂಕನ್ನು ಅಥವಾ ಈಗ ಸಂಬಂಧಪಟ್ಟಂಥ ಬ್ರಾಂಚಸ್ಗಳಿಗೆ ಹೋಗೋದ್ರ ಮುಖಾಂತರ ಆವಾಗ ಇವರು ಆ ಬಾಂಡನ್ನು ಕೊಟ್ಟಾದ್ರೆ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟೀಸ್ಗಳ ಒಂದು ಅಕೌಂಟಿಗೆ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಸೊ ಪೊಲಿಟಿಕಲ್ ಪಾರ್ಟೀಸ್ ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ. ಈ ರೀತಿಯಾದ ಫಂಡಿಂಗ್ ಕಂಡೀಷನ್ಸನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಯಾರು ಎಷ್ಟು ಅಮೌಂಟನ್ನು ಮಾಡಿದ್ರು ಇದು ಅನಾನಿಮಸ್ ಆಗಿ ನಡೀತದೆ. ಸೊ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಡೀಟೇಲ್ ಇನ್ಫಾರ್ಮೇಷನ್ಸ್ ಕಂಪಲ್ಸರಿ ಇರೋದಿಲ್ಲ. ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಅಪ್ಲಿಕೇಶನ್ ಏನಿದೆ ಅಂತಂದ್ರೆ ಈಗ ಬಂದಿರತಕ್ಕಂಥ ಅಮೌಂಟ್ ಏನಿದೆಯಲ್ಲ, ಈ ಒಂದು ಅಮೌಂಟ್ ಟೋಟಲ್ ಅಮೌಂಟನ್ನು ಪೊಲಿಟಿಕಲ್ ಪಾರ್ಟಿ ಯಾವ ರೀತಿಯಾಗಿ ಎಕ್ಸ್ಪೆಂಡಿಚರ್ನ ಮಾಡಿದ್ದಾರೆ ಅನ್ನೋದನ್ನು ಸಹ ಹೇಳಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಕಂಡೀಷನ್ನ ಕಾಣ್ತೇವೆ. ಈ ಒಂದು ಸ್ಕೀಮನ್ನು ಲಾಂಚ್ ಮಾಡುವಂಥ ಉದ್ದೇಶ ಏನಂತಂದ್ರೆ ಕರಪ್ಷನ್ಸನ್ನು ತಡೆಗಟ್ಟಬೇಕು. ಲೀಗಲ್ ಮೀನ್ಸ್ನ ಮುಖಾಂತರ ನಾವು ಫಂಡಿಂಗನ್ನು ಮಾಡಬೇಕು ಅನ್ನುವಂಥದ್ದಾಗೆ ತಂದಿದ್ದಾರೆ. ಆದರೆ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ, ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡೋದ್ರಲ್ಲಿ ಇದು ಫೇಲ್ ಆಗ್ತಾ ಇದೆ ಅನ್ನುವಂಥ ಒಂದು ಕಾಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಇವಾಗ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಗೊತ್ತಿರುತ್ತೆ ಎಷ್ಟು ಅಮೌಂಟನ್ನು ರಿಸೀವ್ ಮಾಡಿದ್ದಾರೆ, ಮತ್ತು ಈ ಬ್ಯಾಂಕ್ಗಳಿಗೆ ಗೊತ್ತಿರುತ್ತೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಗೊತ್ತಿರುತ್ತೆ. ಬಟ್ ಇಲ್ಲಿ ವೋಟರ್ಸ್ಗಳಿಗೆ ಗೊತ್ತಾಗದೇ ಇರುವಂಥ ಒಂದು ಕಂಡೀಷನ್ನ ಕಾಣ್ತಾ ಇದೀವಿ. ಕ್ವಶನ್ ಯಾಕೆ ರೇಸ್ ಆಗಿದೆ ಅಂತಂದರೆ ವೋಟರ್ಸ್ಗಳಿಗೆ ಗೊತ್ತಿಲ್ಲ. ಸೊ ವೋಟರ್ಸ್ಗಳಿಗೆ ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೂರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು ಕನ್ಸಿಡ್ರೇಷನ್ ಏನಂತಂದರೆ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 21 ಪ್ರೊವಿಜನ್ಸ್ಗಳನ್ನು ಇದು ವಯೋಲೇಷನ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕಾಣಬಹುದು. ಸೊ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ ನೀವು ಈ ಒಂದು ಆರ್ಟಿಕಲನ್ನು ಗಮನಿಸಿದಾದರೆ ಇಲ್ಲಿ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಆಗಿರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಗಿರ್ಬೋದು ಮತ್ತು ರೈಟ್ ಟು ಇನ್ಫಾರ್ಮೇಷನ್, ಈ ಒಂದು ಆಕ್ಟನ್ನು ವಯೋಲೇಷನ್ ಮಾಡ್ತಾ ಇದೆ ಅಂತ. ಸುಪ್ರೀಂ ಕೋರ್ಟ್ನ ಒಂದು ಫೇವರೇಟ್ ಆರ್ಟಿಕಲ್ ಅಂದರೆ ಆರ್ಟಿಕಲ್ 19. ಈ ಒಂದು ಆರ್ಟಿಕಲ್ 19 ಅನ್ನು ವಯೋಲೇಟ್ ಮಾಡ್ತಾ ಇದೆ ಅನ್ನುವಂಥದ್ದಾಗಿ ಕಾಣ್ಬೋದು. ಜನರಲಿ ಈ 3 ಆರ್ಟಿಕಲ್ ಸುಪ್ರೀಂ ಕೋರ್ಟ್ನ ಒಂದು ಜಜ್ಮೆಂಟನ್ನು ನೋಡಿದ್ರೆ ಈ 3 ಆರ್ಟಿಕಲನ್ನು ಹಿಡ್ಕೊಂಡೆ ಅವ್ರು ಜಜ್ಮೆಂಟನ್ನು ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಇವಾಗ ಏನಂತ ಡೈರೆಕ್ಷನ್ನ ಮಾಡ್ತಾ ಇದೆ ಅಂತಂದರೆ, ಇವಾಗ ಕಂಪ್ಲೀಟ್ ಆಗಿ SBI ಏನು ಮಾಡಬೇಕು ಅಂತಂದರೆ, SBI 2019 ಏಪ್ರಿಲಿಂದ ಈ ಒಂದು ಡ್ಯೂರೇಷನ್ನಿಂದ ಎಲೆಕ್ಷನ್ ಕಮಿಷನ್ಗೆ ಏನೇನು ಡೋನರ್ ಮಾಡಿದ್ದಾರೆ ಅವುಗಳನ್ನೆಲ್ಲ ಇನ್ಫಾರ್ಮೇಷನ್ಸನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಡಬೇಕು. ಆಮೇಲೆ ಈ ಒಂದು ಚುನಾವಣಾ ಆಯೋಗ ಏನು ಮಾಡುತ್ತೆ ಅಂತಂದರೆ ಪಬ್ಲಿಕ್ ಮಾಡುತ್ತೆ. ಸೊ ಪಬ್ಲಿಕ್ ಮಾಡಲಿಕ್ಕೂ ಸಹ ಟೈಮನ್ನು ಕೊಟ್ಟಿದ್ದಾರೆ, ವೆಬ್ಸೈಟಲ್ಲಿ ಹಾಕಬೇಕು ಅಂತ. SBIಯಿಂದ ಇಸ್ಕೊಂಡಿರ್ತಕ್ಕಂಥ ಇನ್ಫಾರ್ಮೇಷನ್ಸನ್ನು SBI ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸನ್ನು ವೆಬ್ಸೈಟ್ ನಡಿನಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹಾಕಬೇಕು ಅನ್ನೋದಾಗಿ ಕಾಣ್ತಾ ಇದ್ದಾರೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋದು, ಬಾಂಡನ್ನು ಇಶ್ಯೂ ಮಾಡೋದು ಸ್ಟಾಪ್ ಮಾಡಬೇಕು ಅನ್ನೋಂಥದ್ದಾಗಿ ಸುಪ್ರೀಂ ಕೋರ್ಟ್ ಇನ್ಸ್ಟ್ರಕ್ಷನ್ಸನ್ನು ಹೇಳ್ತಾ ಇದೆ ಅನ್ನೋದಾಗಿ ಕಾಣ್ಬೋದು. ರೈಟ್ ಇನ್ಫಾರ್ಮೇಷನ್ಸನ್ನು ಇದು ವಯೋಲೇಷನ್ ಮಾಡ್ತದೆ. ಜನರಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳಿಗೂ ಸಹ ಈ ಒಂದು ಫಂಡಿಂಗ್ನ ಫೆಸಿಲಿಟಿ ಇದೆ ಅಂತಂದರೆ ಎಕ್ಸಾಕ್ಟ್ಲಿ ನೋ. ಯಾಕೆಂತಂದರೆ ಇಲ್ಲಿ ನಾವು ರೈಟ್ ಟು ಇನ್ಫಾರ್ಮೇಷನ್, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ, ಓಕೆ, ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಡಿನಲ್ಲಿ ಏನಿದೆ ಅಂತಂದರೆ ಇದರಲ್ಲಿ ಸೆಕ್ಷನ್ 29 ಇದೆ. ಓಕೆ, ಸೆಕ್ಷನ್ 29 ಅಡಿನಲ್ಲಿ ರೆಜಿಸ್ಟರ್ಡ್ ಪಾರ್ಟೀಸ್ಗಳನ್ನು ನಾವು ಕಾಣ್ತೀವಿ. ಓಕೆ, ರೆಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗಳು, ಈ ರೆಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಮಾತ್ರ ಈ ಒಂದು ಬಾಂಡ್ನಿಂದ ಬೆನಿಫಿಟ್ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರು ರೆಜಿಸ್ಟರ್ ಇರ್ತಾರೆ ಅನ್ನುವಂಥ ಒಂದು ಕಾಂಟೆಕ್ಸ್ಟನ್ನು ಕಾಣ್ಬೋದು. ಇದರೊಂದಿಗೆ ಪ್ರೀವಿಯಸ್ಲಿ ಆಗಿರುವಂತಹ ಒಂದು ಜನರಲ್ ಎಲೆಕ್ಷನ್ ನಲ್ಲಿ 1% ಅಷ್ಟಾದರೂ ಅವ್ರು ವೋಟರ್ ಬೇಸನ್ನು ಹೊಂದಿರಬೇಕು. ನಾಟ್ ಲೆಸ್ ದನ್ 1, ಮಿನಿಮಮ್ 1% ಅಷ್ಟು ವೋಟನ್ನು ಹೊಂದಿರಬೇಕಾಗುತ್ತೆ ಆ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳು. ರಿಜಿಸ್ಟ್ರೇಷನ್ ಸಹ ಹೊಂದಿರಬೇಕು. ಸೆಕ್ಷನ್ 29 ಅಡಿನಲ್ಲಿ ಅನ್ನುವಂಥ ಒಂದು ಪಾಯಿಂಟನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಇಷ್ಟು 29 ಆ್ಯಕ್ಚುಲಿ 29A ನಡಿನಲ್ಲಿ
ರೆಜಿಸ್ಟ್ರೇಷನ್ ಹೊಂದಿರಬೇಕು ಅನ್ನೋಂಥ ಒಂದು ಕಾಂಟೆಕ್ಸ್ಟ್ ನಾವು ಕವರ್ ಮಾಡೋದು. ಸೊ ಪ್ರೆಸೆಂಟ್ ಕಂಡೀಷನಲ್ಲಿ ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಈ ಒಂದು ಪೊಲಿಟಿಕಲ್ ಪಾರ್ಟೀಸ್ ಇಲ್ಲಿ ಹೆಚ್ಚು ಅಮೌಂಟನ್ನು ಕೊಡ್ತಾ ಇರೋದ್ರಿಂದ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಅನ್ಲಿಮಿಟೆಡ್ ಆಗಿ ಇರತಕ್ಕಂಥ ಮನಿ ಹೋಗ್ತಾ ಇದೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಮಾಡ್ತಾ ಇರೋದ್ರಿಂದ ಈವನ್ ಕಾರ್ಪೊರೇಟ್ಸ್ಗಳು ಸಹ ಇದನ್ನ ಮಿಸ್ಯೂಸ್ ತಗೋತಾ ಇದ್ದಾರೆ ಅನ್ನೋಂಥ ಒಂದು ಕಂಟೆಕ್ಸ್ಟ್ ನ ಕಾಣಬಹುದು. ಈವನ್ ಈ ಒಂದು ಲಿಸ್ಟ್ ನಡಿನಲ್ಲಿ ಕಾರ್ಪೊರೇಟ್ಸ್ಗಳು ಡೊನೇಷನ್ಗೆ ಸಂಬಂಧಪಟ್ಟಂತ ಸಹ ಇನ್ಫಾರ್ಮೇಶನ್ಸ್ ಅನ್ನ ಕೊಡಬೇಕು ಅನ್ನುವಂಥದ್ದಾಗಿ ಇವಾಗ ಸುಪ್ರೀಂ ಕೋರ್ಟ್ ಸಹ ಇನ್ಸ್ಟ್ರಕ್ಷನ್ಸ್ ಅನ್ನ ಕಾಣ್ತಾ ಇದೆ. ಸೊ ಚಂದ್ರಚೂಡ್ ಅವರು ಒಂದು ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕಂಟೆಕ್ಸ್ಟ್ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ, ಅದರಲ್ಲೂ ಪ್ರೀಮ್ಸ್ ಅಲ್ಲಿ ಎಲೆಕ್ಟೋರಲ್ ಬಾಂಡ್ಸ್ ಅಂದ್ರೆ ಏನು, ಇದರಿಂದ ಇರತಕ್ಕಂತಹ ಬೆನಿಫಿಟ್ ಯಾವ ರೀತಿಯಾಗಿದೆ, ಇವಾಗ ಸುಪ್ರೀಂ ಕೋರ್ಟ್ ಸ್ಕ್ರಾಪ್ ಮಾಡಿರುವಂತ ಒಂದು ಕಂಟೆಕ್ಸ್ಟ್ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕನೆಕ್ಟ್ ಮಾಡಬಹುದು. ಸೊ ರಿಪ್ರೆಸೆಂಟೇಟಿವ್ ಡೆಮೋಕ್ರಸಿನಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿನ ಎನ್ಶೋರ್ ಮಾಡೋದಾಗಲಿ ಮತ್ತು ಜನರು ಒಂದು ವಿಷಯವನ್ನ ಸಂಗ್ರಹಿಸೋದು ಇಂಪಾರ್ಟೆಂಟ್. ಅಂದ್ರೆ ಇವಾಗ ಕೇವಲ ರೈಟ್ ಟು ಇನ್ಫಾರ್ಮೇಶನ್ ಅಡಿನಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಒಂದು ಅಫೇರ್ಸ್ ಅನ್ನು ತಿಳ್ಕೊಳೋದು ಅಷ್ಟೇ ಅಂತಲ್ಲ, ಬಟ್ ಇವಾಗ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ನಡಿಯಲ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಅವರು ಅರ್ಹರಾಗಿರ್ತಾರೆ. ಡೆಮೋಕ್ರೆಟಿಕ್ ಕಂಟ್ರಿಯ ಒಂದು ಪ್ರಿನ್ಸಿಪಲ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಚಂದ್ರಚೂಡ್ ಅವರು ಕೊಟ್ಟಿರೋದನ್ನು ನಾವು ಕಾಣ್ತಾ ಇದ್ವಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ಫಾರ್ಮೇಶನ್ಸ್ಗಳು ಕ್ಲಿಯರ್ ಆಗಿದ್ರೆ ಸಾಕಾಗುತ್ತೆ. ಸೊ ಯಾವ ರೀತಿ ಅಂತ ಚಾಲೆಂಜಸ್ಗಳಿತ್ತು, ಇವಾಗ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಸ್ಕ್ರಾಪ್ ಮಾಡಿದ್ದಾರೆ ಅನ್ನುವಂಥ ಮಾನಿಟರ್ ನಾವು ತೆಗೆದುಕೊಳ್ಬೋದು. ಇನ್ನು ಪಲ್ಸಸ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಮೇಜರ್ಲಿ ಇವಾಗ ಗ್ಲೋಬಲ್ ಲೆವೆಲ್ ಅಲ್ಲಿ ನ್ಯೂಟ್ರಿಷನಲ್ ನೀಡ್ಸ್ಗೆ ಸಂಬಂಧಪಟ್ಟಂತಹ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಗ್ಲೋಬಲ್ ಮೀಟ್ಸ್ urges India to augment pulse production to meet the nutritional needs. See, ನಾವು ಪಲ್ಸಸ್ ಪ್ರೊಡಕ್ಷನ್ಗೆ ಯಾಕಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಆಗಿರ್ಬೋದು. ಈವನ್ ಭಾರತ ಇವತ್ತು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪಲ್ಸಸ್, ಭಾರತ ಇವತ್ತು ಗ್ಲೋಬಲ್ ಲೆವೆಲ್ ಅಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಅನಿಸ್ಕೊಳ್ಳುತ್ತೆ. ಸರಿಸುಮಾರು 25% ಅಷ್ಟು. ಸೊ 25% ಅಷ್ಟು ಗ್ಲೋಬಲ್ ಪ್ರೊಡಕ್ಷನ್ಗೆ ಇದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತದೆ, ಗ್ಲೋಬಲ್ ಕಾಂಟ್ರಿಬ್ಯೂಷನ್ ಅನ್ನ ಕಾಣುವಂಥದ್ದು. ಈವನ್ ವೆನ್ ಇಟ್ ಕಮ್ಸ್ ಟು ದಿ ಕನ್ಸಂಪ್ಷನ್ 27% ಅಷ್ಟು ಕನ್ಸಂಪ್ಷನ್ ಅನ್ನ ಭಾರತ ಮಾಡ್ತಾ ಇರುವಂತಾಗಿ ಕಾಣ್ತಾರೆ. ಸೊ ಕನ್ಸಂಪ್ಷನ್ ಸಹ 27% ಇದೆ. ಈವನ್ ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ಒಂದು ಕಂಟೆಕ್ಸ್ಟ್ ಅಂತ ಪರ್ಸೆಂಟೇಜ್ ಅಂದ್ರೆ 14% ಅಷ್ಟು ನಾವು ಇಂಪೋರ್ಟ್ ಮಾಡ್ಕೋತಾ ಇದೀವಿ, ಬೇರೆ ಕಂಟ್ರಿಯಿಂದ ನಮ್ಮ ದೇಶಕ್ಕೆ ಪಲ್ಸಸ್ಗಳನ್ನ ತೆಗೆದುಕೊಳ್ತಾ ಇದೀವಿ. ಸಿ ಇಲ್ಲಿ ಭಾರತ ಹೆಚ್ಚು ಸ್ಟೆಪ್ ಅನ್ನ ತೆಗೆದುಕೊಳ್ಬೇಕು ಅನ್ನುವಂಥ ಈ ಒಂದು ಗ್ಲೋಬಲ್ ಮೀಟ್ ಸಹ ಇನ್ಸ್ಟ್ರಕ್ಷನ್ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವಾಗ ನ್ಯಾಷನಲ್ ಅಗ್ರಿಕಲ್ಚರ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಸೊ ನ್ಯಾಷನಲ್ ಅಗ್ರಿಕಲ್ಚರ್ ಫೆಡರೇಷನ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, ಸೊ ಇವರ ಒಂದು ನೇತೃತ್ವದ ನಡಿನಲ್ಲಿ, ಸೊ ನ್ಯಾಫೆಡ್ ಅಂತ ಏನ್ ಕರಿತೀವಿ, ಸೊ ಇವರು ಸಹ ಇವತ್ತು ಈ ಒಂದು ಪಲ್ಸಸ್ಗೆ ಸಂಬಂಧಪಟ್ಟಂತಹ ಒಂದು ಗ್ಲೋಬಲ್ ಲೆವೆಲ್ ಇರುವಂತಹ ಕಾನ್ಫರೆನ್ಸ್ ಇವೆರಡೂ ಸಹ ಪಲ್ಸಸ್ಗೆ ಸಂಬಂಧಿಸಿದಂತ ಇಂಪಾರ್ಟೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು 10th ಫೆಬ್ರವರಿ ಪಲ್ಸಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಗ್ಲೋಬಲ್ ಲೆವೆಲ್ ಇರತಕ್ಕಂಥ ಪಲ್ಸಸ್ ಡೇ ಅನ್ನ 10th ಫೆಬ್ರವರಿ ಸೆಲೆಬ್ರೇಟ್ ಮಾಡುವಂಥದ್ದನ್ನ ಕಾಣಬಹುದು. ಸೊ ಇವಾಗ ಬೇಸಿಕಲಿ ನಮಗೆ ಪಲ್ಸಸ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಏನ್ ಗೊತ್ತಿರಬೇಕು. ಇಲ್ಲಿ ನಿಮಗೆ ಒಂದು ಕ್ವಶನ್ ಅನ್ನ ಕೇಳೋದಾದ್ರೆ, ನಮ್ಮ ದೇಶದಲ್ಲಿ ಪಲ್ಸಸ್ ಅನ್ನ ಯಾವ ಸ್ಟೇಟ್ಗಳು ಹೆಚ್ಚು ಬೆಳೀತವೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ 5 ಸ್ಟೇಟ್ಸ್ಗಳನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇದು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ಸ್ ನಮಗೆ ಪ್ರಿಲಿಮ್ಸ್ ಅಲ್ಲಿ ಬೇಕಾಗುತ್ತೆ. ಸೊ ಹೈಯೆಸ್ಟ್ ಪ್ರೊಡಕ್ಷನ್ ಯಾರು ಮಾಡ್ತಾರೆ ಅಂತ, ಯಾಕೆಂದ್ರೆ ಎಲಿಮಿನೇಷನ್ ಮಾಡ್ಲಿಕ್ಕಾದ್ರೂ ಅಟ್ಲೀಸ್ಟ್ ನಮಗೆ ಸಹಕಾರಿ ಆಗುತ್ತೆ. ಸಿ ಇವಾಗ ಪಲ್ಸಸ್ ನ ಪ್ರೊಡಕ್ಷನ್ ಮಾಡೋದ್ರಿಂದ ಏನು ಇಂಪಾರ್ಟೆನ್ಸ್ ಇದೆ, ಇವಾಗ ನಾವು ಈ ಒಂದು ಪಲ್ಸಸ್ನ ಇಂಪಾರ್ಟೆನ್ಸ್ ಅಂತಂದ್ರೆ ಮಾಯ್ಶ್ಚರ್ ಕಂಟೆಂಟ್ ಅನ್ನ ಇದು ತುಂಬಾ ಕಡಿಮೆ ಇದ್ರೂ ಸಹ ಬೆಳೀತಕ್ಕಂಥ ಕ್ಷಮತೆಯನ್ನು ಹೊಂದಿರುತ್ತೆ. ಈವನ್ ಡ್ರಾಟ್ ಕಂಡೀಷನ್ ಅಲ್ಲೂ ಸಹ ನಾವು ಇದನ್ನ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಇವಾಗ ನಾವು ರೈಸ್ ಕ್ರಾಪ್ ಅನ್ನ ಏನ ಕರಿತೀವಿ ಅಥವಾ ಪ್ಯಾಡಿ ಕ್ರಾಪ್ ಬೆಳವಣಿಗೆ ಮಾಡುವಂತ ಸಂದರ್ಭದಲ್ಲಿ ವಾಟರ್ ಹೆಚ್ಚಿಗೆ ಬೇಕು, ವಾಟರ್ ಇಂಟೆನ್ಸ್ ಕ್ರಾಪ್ ಅಂತ ಕರಿತೀವಿ. ಆದ್ರೆ ಪಲ್ಸಸ್ ಅನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಇವಾಗ ಕಾಳು ಕಡಿ, ಮೂಂಗ್ ದಾಲ್, ತೂರ್ ದಾಲ್ ಅಂತ ಏನ್ ಕರಿತೀವಲ್ಲ, ಇವೆಲ್ಲ ನಾವು ಪಲ್ಸಸ್ ನಡಿಯಲ್ಲಿ ಕಂಡು ಬರ್ತವೆ. ಸೊ ಜನರಲಿ ಕಾಳುಗಳು. ಸೊ ಇಲ್ಲಿ ಈ ಒಂದು ಪಲ್ಸಸ್ಗಳನ್ನ ಬೆಳೆಯುವಾಗ ನಾವು ವಾಟರ್ನ ಕಡಿಮೆ ಬೆಳಿತೇವೆ, ಕಡಿಮೆ ಮಾಯ್ಶ್ಚರಲ್ಲಿ ಬೆಳೀತಕ್ಕಂಥ ಕೆಪಾಸಿಟಿಯನ್ನು ಇದು ಹೊಂದಿದೆ. ಹಾಗಾಗಿ ಪಲ್ಸಸ್ ಅನ್ನು ಇವತ್ತು ಏನ್ ಮಾಡುತ್ತೆ ಅಂದ್ರೆ ಡ್ರಾಟ್ ಕಂಡೀಷನ್ ಅಡಿನಲ್ಲಿ ಅಥವಾ ಇರಿಗೇಷನ್ ಸಿಸ್ಟಮ್ ಇಲ್ಲ ಅಂದ್ರೂ ಸಹ ಫಾರ್ಮರ್ಸ್ಗಳ ಒಂದು ಪ್ರೊಡಕ್ಷನ್ಗೆ ಇದು ಸಹಕಾರಿ ಆಗುತ್ತೆ. ಫಾರ್ಮರ್ಸ್ಗಳಿಗೆ ಸರಿಯಾದಂತಹ ಒಂದು ಇನ್ಕಮ್ ಬರಲಿಕ್ಕೆ ಇದು ಸಹಕಾರಿ ಆಗುತ್ತೆ. ಪಲ್ಸಸ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಇದೇನ್ ಮಾಡ್ಬೋದು, ಅಗ್ರಿಕಲ್ಚರ್ ಅನ್ನ ಸಸ್ಟೈನೇಬಲ್ ಆಗಿ ತೆಗೆದುಕೊಳ್ಳಿಕ್ಕೆ. ಸೊ 4 ಡೈಮೆನ್ಷನ್ ಅಲ್ಲಿ ನಾವು ಕವರ್ ಮಾಡ್ಕೊಳ್ಳೋದಾದ್ರೆ, ಸೊ ಸಸ್ಟೈನೇಬಲ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ಕ್ರಿಯೇಟ್ ಮಾಡೋದು, ಸಸ್ಟೈನೇಬಲ್ ಅಗ್ರಿಕಲ್ಚರ್ನ ಕ್ರಿಯೇಟ್ ಮಾಡುವಂಥದ್ದು ಅಂತ ಹೇಳ್ಬೋದು. ಸೊ ಅಗ್ರಿಕಲ್ಚರ್ ಸಸ್ಟೈನೇಬಲ್ ಆಗಿರ್ಲಿಕ್ಕೆ ಸಹಕಾರಿ ಆಗುತ್ತೆ. ಇನ್ನೊಂದು ಫುಡ್ ಸೆಕ್ಯೂರಿಟಿಯನ್ನು ಸಹ ಎನ್ಶೋರ್ ಮಾಡುತ್ತೆ, ರೈಟ್? ಫುಡ್ ಸೆಕ್ಯೂರಿಟಿಯನ್ನು ಇದು ಎನ್ಶೋರ್ ಮಾಡುತ್ತೆ. ನ್ಯೂಟ್ರಿಷನಲ್ ವ್ಯಾಲ್ಯೂವನ್ನು ನಾವು ನೋಡೋದಾದ್ರೆ,
ಇವಾಗ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಲ್ಲಿ ನೀವು ಕೇಳ್ಬೋದು, ಡಾಕ್ಟರ್ ಹೋದ್ರೆ ನೀವು ಪ್ರೋಟೀನ್ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡ್ತೀರಾ ಅಂತ ಹೇಳ್ತಾರೆ. ಸೊ ಪ್ರೋಟೀನ್ ಕನ್ಸಂಪ್ಷನ್ ಮಾಡಬೇಕು ಅಂತಂದ್ರೆ ನಾವು ಪಲ್ಸಸ್ಗಳನ್ನ ಹೆಚ್ಚು ಕನ್ಸ್ಯೂಮ್ ಮಾಡಬೇಕು. ಪಲ್ಸಸ್ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಪ್ರೋಟೀನ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಲ್ಲ ಪ್ರೋಟೀನ್ ಅದು ಈಸಿಯಾಗಿ ಫುಲ್ಫಿಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪಲ್ಸಸ್ನ ಮುಖಾಂತರ ನ್ಯೂಟ್ರಿಷನ್ ಕಂಡೀಷನ್ ಸಹ ಇಂಪ್ರೂವೈಸ್ ಆಗುತ್ತೆ. ಫುಡ್ ಸೆಕ್ಯೂರಿಟಿ ಸರ್ಪ್ಲಸ್ ಲೆವೆಲ್ ನಾವು ಪ್ರೊಡಕ್ಷನ್ ಅನ್ನ ಮಾಡಬಹುದು. ಇರಿಗೇಷನ್ ಮೇಲೆ ಅಥವಾ ಮಾನ್ಸೂನ್ ಮೇಲೆ, ರೈನ್ಫಾಲ್ ಮೇಲೆ ಡಿಪೆಂಡೆನ್ಸ್ ಅನ್ನ ತೋರಿಸೋ ಅಂತ ಅವಶ್ಯಕತೆ ಇರೋದಿಲ್ಲ. ಸೊ ಇದರಿಂದ ಇಂಪಾರ್ಟೆನ್ಸ್ ನಾವು ಕಾಣ್ತಾ ಇದ್ದೀವಿ. ಇದೊಂದು ಸಸ್ಟೈನೇಬಲ್ ಕ್ರಾಪ್ ಆಗಿದೆ. ಫುಡ್ ಸೆಕ್ಯೂರಿಟಿ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಇರುವಂತಹ ಒಂದು ಸೆಕ್ಯೂರಿಟಿಯನ್ನು ಸಹ ಇದು ಕೊಡುತ್ತೆ. ಬೆಸ್ಟ್ ಬೆನಿಫಿಟ್ ಅನ್ನು ಇದು ಕೊಡುತ್ತೆ. ಸೊ ಹೆಲ್ತ್ ಅಥವಾ ನ್ಯೂಟ್ರಿಯೆಂಟ್ ಕನ್ಸಂಪ್ಷನ್ಸ್ ಅನ್ನು ನಾವಿದು ಸಹಕಾರಿಯಾಗೋದನ್ನ ಕಾಣಬಹುದು. ಇದರೊಂದಿಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಕ್ಲೈಮೇಟ್ ಚೇಂಜ್ ಸಂಬಂಧಪಟ್ಟಂತೆಯೂ ಸಹ ಇದು ಸಹಕಾರಿಯಾಗುತ್ತೆ. ಓಕೆ, ಕ್ಲೈಮೇಟ್ ಚೇಂಜ್ ರಿಲೇಟೆಡ್ ಇರುವಂಥ ಕಾಂಟ್ರಿಬ್ಯೂಷನ್ ಅನ್ನು ಇದು ಮಾಡುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಅನ್ನ ಫೈಟ್ ಮಾಡೋದ್ರಲ್ಲಿ ಇದು ಸಹಕಾರಿಯಾಗುತ್ತೆ. ಯಾವ ರೀತಿಯಾಗಿದೆ ಅಂತಂದ್ರೆ, ಇವಾಗ ಕ್ಲೈಮೇಟ್ ಚೇಂಜ್ ಅಂತಂದಾಗ ಅದರಲ್ಲೂ ಸಾಯಿಲ್ಗೆ ಸಂಬಂಧಪಟ್ಟಂತಹ ಒಂದು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅನ್ನ ರೀಟೈನ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಸೊ ಯಾವ ರೀತಿಯಾಗಿ, ಇವಾಗ ಲೆಗ್ಯೂಮಿನಸ್ ಸಸ್ಯಗಳಂತ ನಾವು ಏನು ಕರಿತೀವಿ, ಲೆಗ್ಯೂಮಿನಸ್ ಸಸ್ಯಗಳು ಇವತ್ತು ನೈಟ್ರೋಜನ್ ಅನ್ನ, ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂತಹ ನೈಟ್ರೋಜನ್ ಅನ್ನ ಫಿಕ್ಸ್ ಮಾಡೋದ್ರಲ್ಲಿ ಸಹಕಾರಿಯಾಗುತ್ತೆ. ಇನ್ನು ಮಣ್ಣುಗಳಲ್ಲಿ ಇರ್ತಕ್ಕಂತಹ ಮೈಕ್ರೋಬ್ಸ್ಗಳನ್ನು ಸಹ ಕಂಟ್ರೋಲಿಗೆ ತರಲಿಕ್ಕೆ ಲೆಗ್ಯೂಮಿನಸ್ ಸಸ್ಯಗಳು ಸಹಕಾರಿಯಾಗುತ್ತೆ. ಸೊ ಹಾಗಾಗಿ ಈ ಒಂದು ನೈಟ್ರೋಜನ್ ಫಿಕ್ಸೇಷನ್ ಅಡಿನಲ್ಲಿ ಸಾಕಷ್ಟು ಮೈಕ್ರೋಬಿಯಲ್ಸ್ ಇನ್ವಾಲ್ವ್ ಆಗಿರೋದನ್ನ ನಾವು ಕಾಣ್ಬೋದು. ಸೊ ಹಾಗಾಗಿ ಈ ಒಂದು ಪ್ಲಾಂಟ್ಗಳನ್ನು ನಾವು ಹೆಚ್ಚು ಬೆಳೆಯೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯೂ ಸಹ ಚೆನ್ನಾಗಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ, ಕ್ರಾಪ್ಸ್ಗಳ ಒಂದು ಡೆವಲಪ್ಮೆಂಟ್ ಅನ್ನ ಕಾಣಬಹುದು. ಹಾಗೂ ಇವಾಗ ನಾವು ಈ ಕ್ರಾಪ್ ಅನ್ನ ಬೆಳೆಯುವಾಗ ಅಲ್ಟರ್ನೇಟ್ ಕ್ರಾಪ್ ಆಗಿ ಇದನ್ನ ಜನರಲಿ ಬೆಳಿತಾರೆ. ಅಂದ್ರೆ ಬೇರೆ ಒಂದು ಕ್ರಾಪ್ನೊಂದಿಗೆ ಜೋಡಣೆ ಮಾಡ, ಸೊ ಪ್ಯಾರಲಿ ಬೆಳಿತಾರೆ. ಆಕ್ಚುಲಿ ಅಲ್ಟರ್ನೇಟಿವ್ ಅನ್ನೋಕ್ಕೇನು ಪ್ಯಾರಲಲ್ಲಿ ಇದನ್ನ ಬೆಳೆಯುವಂಥದ್ದಾಗಿ ಕಾಣಬಹುದು. ಈವನ್ ಇದನ್ನ ನಾವು 2 ಸೀಸನ್ಗಳಲ್ಲಿ ಬೆಳಿಬಹುದು. ಖಾರಿಫ್ ಮತ್ತು ರಾಬಿ ಸೀಸನ್ ಅಡಿನಲ್ಲಿ ನಾವು ಈ ಒಂದು ಕ್ರಾಪ್ ಅನ್ನ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇವಾಗ ಖಾರಿಫ್ ಸೀಸನ್ ಅಡಿನಲ್ಲಿ ಇದನ್ನ ಸರಿಸುಮಾರು ಅಂದ್ರೆ ಇವಾಗ ಹೆಚ್ಚು ಇದನ್ನ ಬೆಳೀತಾ ಇರೋದು ರಾಬಿ ಸೀಸನ್ ಅಡಿನಲ್ಲಿ. ಓಕೆ, ರಾಬಿ ಸೀಸನ್ ಅಡಿನಲ್ಲಿ 60% ಅಷ್ಟು ಕ್ರಾಪ್ಸ್ಗಳ ಪ್ರೊಡಕ್ಷನ್ ಆಗುತ್ತೆ. ಖಾರಿಫ್ ಅಲ್ಲಿ ರಿಮೈನಿಂಗ್ ಒಂದು 40% ಅಷ್ಟು ಪ್ರೊಡಕ್ಷನ್ಸ್ ಅನ್ನ ಮಾಡ್ತೀವಿ. ಸೊ ಈ ರೀತಿಯಾಗಿ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆನೂ ಸಹ ನಾವು ಗಮನ ಹರಿಸೋದಾದ್ರೆ ಹೆಚ್ಚು ಪ್ರೊಡಕ್ಷನ್ ಮಾಡ್ತಾ ಇದೆ, ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಅನ್ನ ಕೊಡ್ತಾ ಇದೆ, ಕ್ಲೈಮೇಟ್ ಚೇಂಜ್ಗೂ ಸಹ ಇದು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಅನ್ನುವಂಥದ್ದಾಗಲಿ, ಫುಡ್ ಸೆಕ್ಯೂರಿಟಿನೂ ಸಹ ಎನ್ಶೂರ್ ಮಾಡಲಿಕ್ಕೆ ಈ ಒಂದು ನಮ್ಮ ಕ್ರಾಪ್ ಸಹಕಾರಿ ಆಗುತ್ತೆ. ಸೊ ಫಾರ್ಮರ್ಸ್ಗಳ ಒಂದು ಇನ್ಕಮ್ ಅನ್ನು ಸಹ ತರಲಿಕ್ಕೆ ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ಅನ್ನ ಕಾಣಬಹುದು. ಈವನ್ MSP ನಡಿನಲ್ಲೂ ಸಹ ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ MSP ನಡಿನಲ್ಲೂ ಸಹ ಅನೌನ್ಸ್ ಮಾಡಿರೋದು ಹೈಯೆಸ್ಟ್ ಯಾವ್ಯಾವ ಇದಕ್ಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾರೆ ಡೀಟೇಲ್ಸ್. ಯಾವ್ಯಾವ ದಾಲ್, ಮೂಗ್ ದಾಲ್, ಚನ್ನಾ ದಾಲ್, ಈ ರೀತಿಯಾಗಿ ತುರ್ ದಾಲ್, ಉರದ್ ದಾಲ್ ಇದಕ್ಕೆ ಅನೌನ್ಸ್ ಮಾಡಿರೋದಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇದರಿಂದ ಔಟ್ಕಮ್ ಅನ್ನು ನಾವು ಹೆಚ್ಚು ಪಡಿತಾ ಇದೀವಿ ಅನ್ನುವಂಥದ್ದಾಗಿ ಆಲ್ರೆಡಿ ಹೇಳ್ತಾ ಇದ್ದಾರೆ. ಇವಾಗ ನಾವು MSP ಅಂತ ಅದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಪ್ರೊವೈಡ್ ಮಾಡ್ತೀವಿ, ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಫಾರ್ಮರ್ಸ್ಗಳು ಬೆಳೀತಾ ಇರುವಂತಹ ಕ್ರಾಪ್ಸ್ಗೆ ಒಂದು ಫಿಕ್ಸ್ಡ್ ಆಗಿರ್ತಕ್ಕಂಥ ಅಮೌಂಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಆ ಒಂದು ಅನೌನ್ಸ್ಮೆಂಟ್ ಆಧಾರದ ಮೇಲೆ ಇವು ಏನ್ ಮಾಡ್ತಾರೆ, ಕ್ರಾಪ್ ಪ್ರೊಡಕ್ಷನ್ಸ್ ಅನ್ನ ಫಾರ್ಮರ್ಸ್ಗಳು ಮಾಡ್ತಾರೆ ಅನ್ನುವಂಥ ಒಂದು ಕ್ಲಾರಿಟಿ. ಇವಾಗ MSP ನಡಿನಲ್ಲಿ ನಾವು ಒಟ್ಟಾರೆಯಾಗಿ ನೋಡೋದಾದ್ರೆ ಇದರ ಫಾರ್ಮುಲಾ ಯಾವ ರೀತಿಯಾಗಿದೆ, ಇದರಲ್ಲಿ 7753 ರೈಟ್. 7753 ಅಂದ್ರೆ ಟೋಟಲ್ 22 ಕ್ರಾಪ್ಸ್ಗಳಿದಾವೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ. ಟೋಟಲ್ ಆಗಿ ನಾವು 22 ಕ್ರಾಪ್ಸ್ಗಳನ್ನ ಕಾಣ್ತೀವಿ. 22 + 1 ಶುಗರ್ ಕೇನ್ 1 ಅಂತ ಹೇಳ್ಬೋದು. ಸೊ ಇದರಲ್ಲಿ 22 ಕ್ರಾಪ್ಸ್ ನಡಿನಲ್ಲಿ 77, ಈ ಫಾರ್ಮುಲಾ 7753. 7 ಏನಿದೆ, 7 ಯಾವ ರೀತಿಯಾಗಿದೆ, 7 ನಾವು ಸೀರಿಯಲ್ಸ್ಗಳನ್ನ ಕಾಣಬಹುದು. ಇನ್ನು 7 ಏನಿದೆಯಾ, ಇವು ಆಯಿಲ್ ಸೀಡ್ಸ್ ಗಳನ್ನ ಕಾಣುವಂಥದ್ದು. 5 ಏನಿದೆಯಲ್ಲ ಪಲ್ಸಸ್ಗಳು. ಓಕೆ, 5 ಏನಿದೆಯಲ್ಲ ಪಲ್ಸಸ್. ಈ ಪಲ್ಸಸ್ಗಳು ಯಾವ್ಯಾವ ಇದಾವೆ, ಟೋಟಲ್ 5 ಇದಾವಲ್ಲ, ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಯಾವ್ಯಾವನ್ನ ನಾವು ಕಾಣ್ತೀವಿ ಅನ್ನುವಂಥ ಪಲ್ಸಸ್ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ಥರ್ಡ್ ಏನಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ಗಳು 3 ಇದಾವೆ. ಕಮರ್ಷಿಯಲ್ ಕ್ರಾಪ್ಸ್ ಅನ್ನ ಕಾಣ್ಬೋದು. ಸೊ ಈ ರೀತಿಯ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಸಮಟೈಮ್ಸ್ ನಮಗಿದು ಎಕ್ಸಾಮಿನೇಷನ್ ಅಲ್ಲಿ ಬೇಕಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ, ಅದರಲ್ಲೂ ನಾವು ಯಾಕೆ ಪಲ್ಸಸ್ಗಳನ್ನ ಪ್ರಿಫರ್ ಮಾಡಬೇಕು ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಆರ್ಟಿಕಲ್ ಮುಖಾಂತರ ತೆಗೆದುಕೊಳ್ಬಹುದು. ಸೊ ಭಾರತ ಇವಾಗ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ, ಕನ್ಸಂಪ್ಷನ್ ಆಗಿರ್ಬೋದು, ಇದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ಸ್ ಸಹ ನಾವು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ಆರ್ಟಿಕಲ್ ನಡಿನಲ್ಲಿ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಎಥಿಕ್ಸ್ ರಿಲೇಟೆಡ್ ಇರುವಂತಹ ಇಶ್ಯೂ ಏನಿದೆ ಅಂತಂದ್ರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ನ ಮುಖಾಂತರ ಕಂಟೆಕ್ಸ್ಟ್ ಏನಿದೆ ಅಂತ ನೀವು ಮೊದಲು ತಿಳ್ಕೊಳ್ಳಿ. ಸೊ AR ರೆಹಮಾನ್ ಅವರು 2 ಜನ ಒಂದು ವಾಯ್ಸ್ ಅನ್ನ ಈ ಫಿಲ್ಮ್ ಅಲ್ಲಿ ಲಾಲ್ ಸಲಾಂ ಅಂತಕ್ಕಂಥ ಮೂವಿ ಏನಿದೆಯಲ್ಲ, ಇಲ್ಲಿ ಸಾಂಗ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಸಂದರ್ಭದಲ್ಲಿ ಈ ಮೊದಲು ಇರ್ತಕ್ಕಂಥ ಸಿಂಗರ್ಸ್ಗಳು
ಅವರು ಆಲ್ರೆಡಿ ಡೆತ್ ಆಗಿದ್ದಾರೆ. ಅವರೊಂದು ವಾಯ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ಅವರು ಈ ವಾಯ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಆರ್ಟಿಕಲ್ ಇದೆ. ಸೊ ಅವ್ರ ವಾಯ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ರೆ ಇದು ಒಂದು ಮಾರಲ್ ಕ್ವಶನ್ ಅನ್ನ ಕ್ರಿಯೇಟ್ ಮಾಡಿದೆ. ಅವ್ರ ವಾಯ್ಸ್ ಅನ್ನ ಇವಾಗ ಅವರು ಯೂಸ್ ಮಾಡೋದ್ರ ಮುಖಾಂತರ ಸಮ್ ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡೋದ್ರ ಮುಖಾಂತರ ಹಾಡುಗಳನ್ನ ನಾವು ಕಾಣ್ತಾ ಇದೀವಿ. ಅವ್ರು ಏನ್ ಮಾಡಿದ್ದಾರೆ, ಕಂಪೆನ್ಸೇಷನ್ ಅನ್ನು ಸಹ ಡೆತ್ ಆಗಿರ್ತಕ್ಕಂಥ ಫ್ಯಾಮಿಲೀಸ್ಗಳಿಗೆ ಕೊಟ್ಟಿದ್ದಾರೆ, ಸಿಂಗರ್ಸ್ಗಳ ಒಂದು ಫ್ಯಾಮಿಲಿಗೂ ಸಹ ಕೊಟ್ಟಿದ್ದಾರೆ. ಇಲ್ಲಿರುವಂತ ಮೇಜರ್ ಕ್ವಶನ್ ಏನಂತಂದ್ರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಈ ಒಂದು ಮ್ಯೂಸಿಕ್ ಆಗಿರ್ಬೋದು, ಒಂದು ಆರ್ಟ್ ಆಗಿರ್ಬೋದು, ಹ್ಯೂಮನ್ ಇಂಟೆಲಿಜೆನ್ಸ್ಗೆ ಕ್ವಶನ್ ಆಗಿದೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕ್ರಿಯೇಟ್ ಆಗಿದೆ ಅಂತಂದ್ರೆ ಹ್ಯೂಮನ್ ನ ಒಂದು ಮಿಮಿಕ್ ನ ಮುಖಾಂತರ ಇದು ಕ್ರಿಯೇಟ್ ಆಗಿರುವಂತ ಒಂದು ಕಂಟೆಸ್ಟ್ ಅನ್ನ ಕಾಣ್ಬೋದು. ಇವಾಗ ಬೇಸಿಕಲಿ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅನ್ನ ಎನ್ಶೋರ್ ಮಾಡ್ಬೇಕಾ? ಇವಾಗ ಒಬ್ಬ ವ್ಯಕ್ತಿ ಹಾಡು ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಒಂದು ವಾಯ್ಸ್ ನ ಆಧಾರದ ಮೇಲೆ ಅವರ ಒಂದು ವಾಯ್ಸ್ಗೆ ನಾವು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ನ ಎಷ್ಟರ ಮಟ್ಟಿಗೆ ಕೊಡ್ತಾ ಇದೆ, ಅಥವಾ ಅಲ್ಲಿಗೆ ಅವರ ಒಂದು ರೈಟ್ಸ್ ವೈಲೇಷನ್ ಆಗ್ತಾ ಇರುವಂತಹ ಒಂದು ಕಾಂಟೆಕ್ಸ್ಟ್ ಅನ್ನ ಕಾಣಬಹುದು. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯೂಸ್ ಮಾಡ್ತಾ ಇರೋದ್ರಿಂದ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೋ ಡೆವಲಪ್ ಆಗಿದೆ, ಟೆಕ್ನಾಲಜಿಗಳ ಒಂದು ಅಡ್ವಾನ್ಸ್ಮೆಂಟ್ ಏನಿರುತ್ತಲ್ಲ ಅದು ತಪ್ಪು ಅಂತ ಹೇಳಿ ಆಗಲ್ಲ. ನಾವು ಯಾವ ಒಂದು ಹಾದಿಯಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ರಿಸಲ್ಟ್ ಆಗಿರ್ಬೋದು, ಅದರಿಂದ ಬರ್ತಾ ಇರುವಂತ ಒಂದು ಔಟ್ಕಮ್ ಆಗಿರ್ಬೋದು, ಅದು ತಪ್ಪು ಅಂತ ಹೇಳಿ ಆಗೋದಿಲ್ಲ. ಯಾಕಂದ್ರೆ ನಾವು ಯಾವ ವೇನಲ್ಲಿ ಯೂಸ್ ಮಾಡ್ತೀವಿ ಅಂತ. ಇವಾಗ ಸಾಕಷ್ಟು ಜನ ಮ್ಯೂಸಿಷಿಯನ್ಸ್ ಗಳನ್ನ ಕಾಣ್ತೀವಿ, ಸಾಕಷ್ಟು ಜನ ಆರ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸ್ತಾ ಇರೋರನ್ನ ಕಾಣ್ತೀವಿ, ಸಿಂಗರ್ಸ್ ಗಳನ್ನ ಕಾಣ್ತೀವಿ. ಸೊ ಅವರ ಒಂದು ವಾಯ್ಸ್ ಅನ್ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವೇನ್ ಮಾಡ್ಬೋದು, ಮಿಲಿಯನ್ ರುಪೀಸ್ ಅನ್ನ ಇವತ್ತು ಅರ್ನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಲ್ವಾ? ಸೊ ಈ ಒಂದು ಸಂದರ್ಭದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅನ್ನ ಯಾಕೆ ಯೂಸ್ ಮಾಡ್ಕೋಬೇಕು? ಇಲ್ಲಿ ಆರ್ಟಿಕಲ್ ನ ಒಂದು ಕೋರ್ ಐಡಿಯಾ ಏನಂತಂದ್ರೆ, ಇವಾಗ ಆಲ್ರೆಡಿ ಡೆತ್ ಆಗಿರುವಂತವರ ಒಂದು ವಾಯ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ, ಕಂಪೆನ್ಸೇಷನ್ ಕೊಟ್ಟಿದ್ದಾರೆ. ಇವೆಲ್ಲ ಲೀಗಲ್ ಮೀನ್ಸ್ ಅಲ್ಲಿ ಬರಬೇಕು ಅನ್ನೋದನ್ನ ಇವಾಗ ಆಲ್ರೆಡಿ ಪ್ರೆಸೆಂಟ್ ಇರ್ತಕ್ಕಂಥ ವ್ಯಕ್ತಿ ಅಥವಾ ಬದುಕಿರ್ತಕ್ಕಂಥ ವ್ಯಕ್ತಿ ಅವರ ಒಂದು ವಾಯ್ಸ್ ಅನ್ನು ಯೂಸ್ ಮಾಡೋದ್ರ ಮುಖಾಂತರ ಹಾಡನ್ನ ತಯಾರು ಮಾಡುವಂಥದ್ದಾಗಿ ಈ ರೀತಿಯಾದ ಅಬ್ಲಿಗೇಷನ್ಸ್ಗಳು ಬರಬಾರ್ದು. ಇದಕ್ಕೆ ಸಂಬಂಧಿಸಿದಂತ ಪ್ರೊಟೆಕ್ಷನ್ ಇಂಪಾರ್ಟೆಂಟ್, ರೆಜಿಸ್ಟ್ರೇಷನ್ ಇಂಪಾರ್ಟೆಂಟ್, ಅಥವಾ ಇಂಟೆಲೆಕ್ಚುಯಲ್ ಮತ್ತು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ಇಂಪಾರ್ಟೆಂಟ್ ಆಗಿರಬೇಕು. ಅಂದ್ರೆ ಎಥಿಕಲ್ ಮೀನ್ಸ್ ನ ಮುಖಾಂತರ ನಾವೇನ್ ಮಾಡ್ಬೇಕು, ಯೂಸೇಜ್ ಅನ್ನ ತೆಗೆದುಕೊಳ್ಬೇಕು ಅಂತ. ಮತ್ತು ಆ ಥರ ಇನ್ನೊಂದು ಕೋರ್ ಇನ್ಫಾರ್ಮೇಶನ್ ಅಂತಂದ್ರೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಇವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒನ್ ಟೈಮಲ್ಲಿ ಏನಾಗುತ್ತೆ, ಅದಕ್ಕೂ ಒಂದು ದಿನ ಬರುತ್ತೆ, ಅದು ಕಂಪ್ಲೀಟ್ ಆಗಿ ಗ್ಲೋರಿಫೈಡ್ ಆಗಿರುತ್ತೆ. ಬಟ್ ಮಾನವ ಅದನ್ನೆಲ್ಲ ನೋಡಿ ಒಂಥರ ಅದ್ರ ಮೇಲೆ ಇಂಟ್ರೆಸ್ಟೇ ಕಳ್ಕೊಳ್ಳುವಂತ ಒಂದು ಕಂಡೀಷನ್ ಸಹ ಕ್ರಿಯೇಟ್ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನು ಸಹ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಒನ್ ಡೇ ಇದು ಗ್ರೋ ಆಗುತ್ತೆ, ಬಟ್ ಮಾನವ ಒಂದು ದಿನ ಅದನ್ನು ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅದರ ಒಂದು ಬೆಳವಣಿಗೆಗೆ ಸುಸ್ತಾಗ್ಬಿಡ್ತಾನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಎಲ್ಲೆಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಿದ್ದಾರೆ ಅನ್ನೋದ ಕೋರ್ ಇನ್ಫಾರ್ಮೇಶನ್ ಅಂತಂದ್ರೆ, ಎಥಿಕಲ್ ಇಶ್ಯೂಸ್ ಅಂತ ಬಂದಾಗ ಇಲ್ಲಿ ನಾವು ಹೇಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಗಳನ್ನ ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಅನ್ನು ಹಾಕಿದ್ರೆ, ಇದು ಈ ಡೈಮೆನ್ಷನ್ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಸಹಕಾರಿ ಆಗುತ್ತೆ. ಸೊ ಈ ಎಕ್ಸಾಂಪಲ್ಸ್ ಗಳನ್ನ ನೀವು ಆನ್ಸರ್ನ ಬರೆಯುವಾಗೂ ಸಹ ಯೂಸ್ ಮಾಡ್ಬೋದು, ಅಥವಾ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಈ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಬೆಳವಣಿಗೆ ಆಗಿರ್ಬೋದು, ಹೇಗೆ ಇದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ, ಎಥಿಕಲ್ ರಿಲೇಟೆಡ್ ಇರತಕ್ಕಂಥ ಕ್ವಶನ್ ಅನ್ನ ಕ್ರಿಯೇಟ್ ಮಾಡಿದೆ ಅನ್ನೋದಾಗಿ ಕವರ್ ಮಾಡ್ಬೋದು. ಇನ್ನು ಮುಂದೆ ಆರ್ಟಿಕಲ್ ನಡಿಯಲ್ಲಿ ಇವಾಗ ಲೀಗಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ, ಸೊ ಲೀಗಲ್ ಎಜುಕೇಶನ್ ಅಂತಂದ್ರೆ ಲಾ ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲೂ 90s ನಡಿನಲ್ಲಿ, 90s ಅಂತ ನೋಡೋದಾದ್ರೆ 1990s ಈ ಒಂದು ಸಂದರ್ಭದಲ್ಲಿ ಲೀಗಲ್ ಎಜುಕೇಶನ್ ಒಂದು ಕ್ವಾಲಿಟಿ ಆಗಿರ್ಬೋದು, ಯಾರು ಕಲ್ತಿರ್ತಾರೆ ಅವರು ಹೆಚ್ಚು ಗ್ಲೋರಿಫೈ ಆಗಿರುವಂತಹ ಒಂದು ಕಂಡೀಷನ್ ಅನ್ನ ಕಾಣ್ತಾ ಇದೀವಿ. ಗ್ಲೋಬಲ್ ಲೆವೆಲ್ ಅಲ್ಲೂ ಸಹ ಅವ್ರು ಹೋಗ್ಬಿಟ್ಟು ಹೈಯರ್ ಎಜುಕೇಶನ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಲಾ ಒಂದು ಇಂಪಾರ್ಟೆನ್ಸ್ ನ ಕಾಣ್ತಾ ಇದೀವಿ. ಇಲ್ಲಿ ಅಪರ್ಚುನಿಟೀಸ್ ಅನ್ನ ಲಾಯರ್ಸ್ಗೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡಿರುವಂತದನ್ನು ಕಾಣ್ತಾ ಇದೀವಿ. ಆದ್ರೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ರೀಸೆಂಟ್ ಆಗಿ ನಾವು ಸಾಕಷ್ಟು ರಿಸರ್ಚ್ಗೆ ಸಂಬಂಧಪಟ್ಟಂತ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇಲ್ಲ. ಈ ಗ್ಲೋಬಲ್ ಲೆವೆಲ್ ಅಲ್ಲಿ ಕೆಲವೊಂದು ಇವನು ಟ್ಯಾಗ್ ಲೈನ್ ಅನ್ನ ನೋಡೋದಾದ್ರೆ, ಅಥವಾ ಗ್ಲೋಬಲ್ ಲೆವೆಲ್ ಅಲ್ಲಿ ಕೆಲವೊಂದಿಷ್ಟು ರ್ಯಾಂಕಿಂಗ್ ಅನ್ನ ನೋಡೋದಾದ್ರೆ, ಈ ಒಂದು QS ರ್ಯಾಂಕಿಂಗ್ ನಡಿನಲ್ಲಿ ಗ್ಲೋಬಲ್ ಲಾ ಸ್ಕೂಲ್, ಜಿಂದಾಲ್ ಗ್ಲೋಬಲ್ ಲಾ ಸ್ಕೂಲ್ ಆಗಿರ್ಬೋದು, ಇಂಡಿಯನ್ ಲಾ ಸ್ಕೂಲ್, ಇವೆರಡು ಮಾತ್ರ ರ್ಯಾಂಕಿಂಗ್ ನಡಿನಲ್ಲಿ ಬಂದಿದ್ದಾವೆ. ಟೋಟಲ್ 250 ಲಾ ಸ್ಕೂಲ್ ನಡಿನಲ್ಲಿ ಬಂದಿರತಕ್ಕಂಥ ಒಂದು ರ್ಯಾಂಕಿಂಗ್, ಅಂದ್ರೆ ಟಾಪ್ 250 ರ್ಯಾಂಕಿಂಗ್ ನಲ್ಲಿ ಭಾರತ ಕೇವಲ 2 ರ್ಯಾಂಕಿಂಗ್ ಅನ್ನ ಹೊಂದಿದೆ. ಒಂದು ಜಿಂದಾಲ್ ಆಗಿರ್ಬೋದು, ಇನ್ನೊಂದು ಇಂಡಿಯನ್ ಲಾ ಸ್ಕೂಲ್ಸ್ಗಳು. ಸೊ ಬೇರೆ ಬೇರೆ ಲಾ ಸ್ಕೂಲ್ಸ್ಗಳಿಗೆ ಸಂಬಂಧಪಟ್ಟಂತ ಒಂದು ಕಂಟೆಕ್ಸ್ಟ್ ಅನ್ನು ನಾವು ನೋಡಿದ್ರೆ, ಇವಾಗ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಲಾ ಸ್ಟೂಡೆಂಟ್ಸ್ಗಳು ಆಗ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ರಿಸರ್ಚ್ ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಈ ಒಂದು ಲಾ ಸೆಕ್ಷನ್ ಅಲ್ಲಿ ಅಥವಾ ಲೀಗಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ರಿಸರ್ಚ್ ಮೇಲೆ ನಾವು ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇಲ್ಲ. ಈವನ್ ಜವಾಹರ್ಲಾಲ್ ನೆಹರು ಅವರು ಹೇಳಿರೋ ಪ್ರಕಾರ
ಜವಾಹರ್ಲಾಲ್ ನೆಹರು ಅವರು ಏನು ಹೇಳಿದ್ರು ಅಂದರೆ, ಅದರಲ್ಲೂ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಯೂನಿವರ್ಸಿಟಿ ಲೆವೆಲಲ್ಲಿ ನಾವು ಯಾಕೆ ಅಷ್ಟೊಂದು ವರ್ಕ್ ಮಾಡಬೇಕು ಅನ್ನುವಂಥ ಅವರ ಪರ್ಸ್ಪೆಕ್ಟಿವ್ ಏನಿದೆ ಅಂತಂದರೆ, ಇಲ್ಲಿ ಐಡಿಯಾಸ್ಗಳು ಜನರೇಟ್ ಆಗುವಂಥದ್ದು. ಸೊ ಈ ಒಂದು ಫೀಲ್ಡ್ ಅಡಿನಲ್ಲಿ ಟ್ರುತ್ ಅನ್ನ ಕ್ವಶನ್ ಮಾಡ್ತಾ ಇದೀವಿ. ಟ್ರುತ್ ಯಾವ ರೀತಿಯಾಗಿದೆ ಅಂತ ನಾವು ರೀಚ್ ಆಗ್ಲಿಕ್ಕೆ ಸಹಕಾರಿ ಆಗ್ತಾ ಇದೆ ಅನ್ನುವಂಥದ್ದು ಹ್ಯುಮ್ಯಾನಿಸಮ್ಗೆ ಸಂಬಂಧಪಟ್ಟಂತ ಒಂದು ಪ್ಲಾಟ್ಫಾರ್ಮ್ ಆಗಿರ್ಬೋದು. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಇವರ ಒಂದು ಇವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನು ನಾವು ಯೂಸ್ ಮಾಡ್ಬೋದು. ಸೊ ಯೂನಿವರ್ಸಿಟೀಸ್ಗಳು ಯಾವ ರೀತಿಯಾಗಿ ಇವಾಗ ಹ್ಯುಮ್ಯಾನಿಸಮ್ಗೆ ಸ್ಟ್ಯಾಂಡ್ ಆಗ್ತಾ ಇದೆ, ಟಾಲರೆನ್ಸ್ಗೆ ಸಂಬಂಧಪಟ್ಟಂತೆ ರೀಸನ್ಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಮತ್ತು ಐಡಿಯಾಸ್ಗಳನ್ನ ಸರ್ಚ್ ಮಾಡುವಂಥದ್ದು, ಟ್ರುತ್ ಅನ್ನ ಸರ್ಚ್ ಮಾಡ್ಲಿಕ್ಕೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥ ಒಂದು ಕಂಟೆಕ್ಸ್ಟ್ ಅನ್ನ ಜವಾಹರ್ ನೆಹರು ಅವರು ಹೇಳ್ತಾ ಇದ್ದಾರೆ. ಸೊ ಪ್ರೆಸೆಂಟ್ ಕಂಡೀಷನ್ ಇರುವಂಥ ಕಂಟೆಕ್ಸ್ಟ್ ಏನಿದೆ ಅಂತಂದ್ರೆ, ಈ ಒಂದು ಲಾ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ನಾವು ರಿಸರ್ಚ್ನ ಮೇಲೆ ಹೆಚ್ಚು ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಗಳ ಒಂದು ಪಾರ್ಟಿಸಿಪೇಷನ್ ಅನ್ನು ತೆಗೆದುಕೊಳ್ಬೇಕು, ಪಾಲಿಸಿ ಲೆವೆಲಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದನ್ನ ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಇವಾಗ ಒಂದು ನೀಡ್ ಏನಿದೆ ಅಂತಂದ್ರೆ, ನಾವು ಹೈಯರ್ ಎಜುಕೇಶನ್ಸ್ ಎಷ್ಟು ಫೋಕಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಲೀಗಲ್ ಎಜುಕೇಶನ್ ಮೇಲೆ ಫೋಕಸ್ ಮಾಡ್ತಾ ನಾವು ಚೇಂಜಸ್ ಅನ್ನ ಮಾಡಬೇಕು ಅನ್ನುವಂಥ ಒಂದು ಕಾಂಟೆಕ್ಸ್ಟ್ ನ ಆರ್ಟಿಕಲ್ ನ ಮುಖಾಂತರ ತೆಗೆದುಕೊಳ್ಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ರಿಮಾರ್ಕ್ಸ್ ಗಳನ್ನ ಕಾಣ್ತಾ ಇದೀವಿ. ಸೊ ಇಷ್ಟು ಪಾಯಿಂಟ್ ಅನ್ನ ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಅನ್ನ ನೋಡೋದಾದ್ರೆ, GS ಪೇಪರ್ 2 ಅಡಿನಲ್ಲಿ, ಸೊ ಈ ಒಂದು ಆರ್ಟಿಕಲ್ ಅನ್ನು ನಾವು GS ಪೇಪರ್ 2 ನಡಿನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ಒಂದು ಆರ್ಟಿಕಲ್ ಪ್ರಧಾನಮಂತ್ರಿ ಮೋದಿಜಿ ಅವರು ಇವತ್ತು ಕತಾರ್ ರೂಲರ್ ಆಗಿರ್ತಕ್ಕಂತಹ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ, ಸೊ ಇವರನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ, ಭಾರತಕ್ಕೆ ವಿಸಿಟ್ ಮಾಡಿ ಅನ್ನುವಂಥ ಒಂದು ಇನ್ವಿಟೇಷನ್ ಅನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಕಾಣ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಇಶ್ಯೂ ಇತ್ತು 2022 ಅಕ್ಟೋಬರ್ ನಡಿನಲ್ಲಿ ಇವಾಗ ಡೆತ್ ಸೆಂಟೆನ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದಾಗ್ಲಿ ಮತ್ತು ಅಗೇನ್ ಅದನ್ನ ಇವಾಗ ಮತ್ತೆ ಪೋಸ್ಟ್ ಮಾಡಿರುವಂತದ್ದಾಗ್ಲಿ ಕನ್ಸಿಡರೇಷನ್ ಅನ್ನ ಕಾಣ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಸೆಂಟೆನ್ಸ್ ಅನ್ನ ಕೊಟ್ಟಿರೋದನ್ನು ಸಹ ಮುಂದೆ ಹಾಕಿರುವಂತದ್ದಾಗಿನೂ ಸಹ ಕಾಣ್ತಾ ಇವಿ. ಸೊ ಈ ನಿಟ್ಟಿನಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇವರು ಇನ್ವೈಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರ್ಟಿಕಲ್ ಅನ್ನ ಕಾಣ್ತಾ ಇದೀವಿ. ಹಾಗಾಗಿ ಕತರ್ಗೆ ಸಂಬಂಧಪಟ್ಟಂತೆ ಮತ್ತು ಭಾರತದ ಬಯಲಾಟರಲ್ ರಿಲೇಷನ್ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಸೊ ರಿವೈಸ್ ಮಾಡೋದಾದ್ರೆ, ಇವಾಗ ಬಯಲಾಟರಲ್ ಟ್ರೇಡ್ಸ್ ನಡಿನಲ್ಲಿ ಇಂಡಿಯಾ ಮತ್ತು ಕತರ್ಗೆ ಸಂಬಂಧಪಟ್ಟಂತ ಟ್ರೇಡ್ ರಿಲೇಷನ್ಸ್ ಜನರಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕಂಟ್ರಿ ಒಂದು ರಿಲೇಷನ್ ನ ಅರ್ಥ ಮಾಡ್ಕೋವಾಗ ಟ್ರೇಡ್ ಯಾವ ರೀತಿಯಾಗಿದೆ ಅಂತ. ಈವನ್ ಕತರ್ಗೂ ಸಹ ಭಾರತದ ಒಂದು ಸಪೋರ್ಟ್ ಆಗಿರ್ಬೋದು, ಭಾರತ ಎಕ್ಸ್ಪೋರ್ಟ್ ಮಾಡುವಂತಹ ಒಂದು ಕಂಡೀಷನ್ ಆಗಿರ್ಬೋದು, ಅಥವಾ ಕತರ್ ನಮ್ಮ ದೇಶಕ್ಕೆ ಕಳ್ತಾ ಇರತಕ್ಕಂತಹ ಒಂದು ಕಂಡೀಷನ್ ಆಗಿರ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಎರಡೂ ಕಂಡೀಷನ್ ಅಡಿನಲ್ಲಿ ಇವಾಗ ಕಳಿಸ್ಕೊಳೋದಾಗ್ಲಿ ಅಥವಾ ತರಿಸ್ಕೊಳೋದಾಗ್ಲಿ, ಈ ಎರಡೂ ಕಂಡೀಷನ್ ಅಡಿಯಲ್ಲಿ ಥರ್ಡ್ ಲಾರ್ಜೆಸ್ಟ್ ಕಂಟ್ರೀಸ್ ನಡಿನಲ್ಲಿ ಒಂದಾಗಿದೆ. ಸೊ ಟಾಪ್ 3 ನಡಿನಲ್ಲಿ ಬರುತ್ತೆ ಅನ್ನೋದನ್ನಾಗಿ ಕಾಣಬಹುದು. ಮೊದಲು ಎರಡು ಕಂಟ್ರಿಗಳ ಮಧ್ಯೆ ಇರತಕ್ಕಂಥ ಒಂದು ಟ್ರೇಡ್ ಅನ್ನ ನೋಡೋದಾದ್ರೆ, $18.77 ಬಿಲಿಯನ್ ಅಷ್ಟು ನಾವು ಟ್ರೇಡ್ ರಿಲೇಷನ್ ಅನ್ನ ಹೊಂದಿದೀವಿ. ಸೊ ಇದರಲ್ಲಿ ಕತರ್ ನಮ್ಮ ದೇಶಕ್ಕೆ ಕಳ್ತಾ ಇರುವಂತದ್ದನ್ನ ಜಾಸ್ತಿ ಕಾಣ್ತಾ ಇದೀವಿ. ಸೊ 16.8 ಬಿಲಿಯನ್ ಇದೆ, $16.8 ಬಿಲಿಯನ್. ಭಾರತ ಇವತ್ತು ಕಳಿಸ್ತಾ ಇರೋದು ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಅಂತಂದ್ರೆ 1.96. ಸೊ ಈ ಒಂದು ಟ್ರೇಡ್ ರಿಲೇಷನ್ ಅಡಿನಲ್ಲಿ ಇವರೇ ಹೆಚ್ಚು ಶೇರ್ ಅನ್ನ ಹೊಂದಿದ್ದಾರೆ, ನಮ್ಮ ದೇಶಕ್ಕೆ ಅವರೇ ಕಳಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಇವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾ ಇರೋದಂದ್ರೆ ನ್ಯಾಚುರಲ್ ಗ್ಯಾಸ್, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್. ಸೊ ಹಾಗಾಗಿ ಟ್ರೇಡ್ ಅಲ್ಲಿ ಹೆಚ್ಚು ಇಂಪೋರ್ಟ್ ನಾವು ಅವರಿಂದ ಮಾಡ್ಕೋತಾ ಇದೀವಿ ಅನ್ನುವಂಥದ್ದಾಗಿ ಕಾಣಬಹುದು. ಸೊ 48% ಆಫ್ ಇಂಡಿಯನ್ ಗ್ಲೋಬಲ್ LNG ಇಂಪೋರ್ಟ್ಸ್ ಅಲ್ಲಿ ಕತರ್ ಮಾಡ್ತಾ ಇರುವಂತ ಒಂದು ಕಾಂಟ್ರಿಬ್ಯೂಷನ್, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥ ಈ ಒಂದು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ನಡಿನಲ್ಲಿ ಕತರ್ನ ನಾವು ಹೆಚ್ಚು ಇಂಪೋರ್ಟ್ ಮಾಡ್ಕೋತಾ ಇದ್ವಿ, ಅದ್ರ ಮೇಲೆ ಹೆಚ್ಚು ಅವಲಂಬನೆ ಆಗಿದ್ದೀವಿ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಸೊ ಕತರ್ಗೆ ಸಂಬಂಧಪಟ್ಟಂತ ಒಂದು ಟ್ರೇಡ್ ರಿಲೇಷನ್. ಈವನ್ ವೆನ್ ಇಟ್ ಕಮ್ಸ್ ಟು ದ ಎಕ್ಸ್ಪೋರ್ಟ್ ಅಲ್ಲ, ಸೊ ಎಕ್ಸ್ಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಚೈನಾ, ಜಪಾನ್, ಸೊ ಈ ಎರಡು ಕಂಟ್ರಿಗಳನ್ನ ಹೊರತು ಬಿಡಿಸಿ ಭಾರತ ಥರ್ಡ್ ಅಂತ ಅನಿಸ್ಕೊಳ್ಳುತ್ತೆ. ಚೈನಾ ಮತ್ತು ಜಪಾನ್ ಕತರ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕಂಟ್ರೀಸ್ ಅಲ್ಲಿ ಭಾರತ ಥರ್ಡ್ ಇದೆ ಅನ್ನುವಂಥದ್ದಾಗಿ ಕಾಣಬಹುದು. ಈವನ್ ಕತರಿಂದ ಸಹ ಭಾರತ್ ಬೇರೆ ದೇಶಗಳಿಗೆ ಇಂಪೋರ್ಟ್ ಮಾಡ್ಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಚೈನಾ ಮತ್ತು US, ಸೊ ಅದರಲ್ಲಿ ಭಾರತ ಸಹ ಇದೆ. ಈವನ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು ಅಥವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಆಗಿರ್ಬೋದು, ಭಾರತ ಕತರ್ಗೆ ಹೈಯೆಸ್ಟ್ ರಿಲೇಷನ್ ಹೊಂದಿದೆ, ಥರ್ಡ್ ಲಾರ್ಜೆಸ್ಟ್ ಅನ್ನುವಂಥದ್ದಾಗಿ ಕನ್ಸಿಡರ್ ಮಾಡಬಹುದು. ಇವಾಗ ಡಿಫೆನ್ಸ್ ಕೋಆಪರೇಷನ್ ಸಂಬಂಧಪಟ್ಟಂತಹ ಇಂಪಾರ್ಟೆನ್ಸ್ ಏನಿದೆ, ಇಂಡಿಯಾ ಮತ್ತು ಕತರ್ ಡಿಫೆನ್ಸ್ ಕೋಆಪರೇಷನ್ ಅಡಿನಲ್ಲಿ 2008ರಲ್ಲಿ ಸೈನ್ ಮಾಡಿರುವಂತದ್ದಾಗಿ ಕಾಣಬಹುದು. ಇದರೊಂದಿಗೆ ನಮಗೆ ಇದೇನಿದೆ
ಡಿಮ್ಡೆಕ್ಸ್ ಇದು ಇಂಪಾರ್ಟೆಂಟ್. ಸೊ ಈ ಒಂದು ಮ್ಯಾರಿಟೈಮ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಫೋಕಸ್ ಇದೆ ಆಕ್ಚುಲಿ. ಮ್ಯಾರಿಟೈಮ್ ಎಕ್ಸಿಬಿಷನ್ ಮತ್ತು ಕಾನ್ಫರೆನ್ಸ್ ಅನ್ನುವಂಥದ್ದಾಗಿ ಫುಲ್ ಫಾರ್ಮ್ ಇದೆ, ಇಲ್ಲಿ ನೋಡ್ಬೋದು. ದೋಹಾ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಡಿಫೆನ್ಸ್ ಎಕ್ಸಿಬಿಷನ್ ಅಂಡ್ ಕಾನ್ಫರೆನ್ಸ್ ಅಂತಕ್ಕಂಥ ಡಿಮ್ಡೆಕ್ಸ್ ಅನ್ನುವಂತಹ ಈ ಒಂದು ಕಾಪರೇಷನ್ ಸಹ, ಅದರಲ್ಲೂ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಿಸಿದ ಈ ಒಂದು ಇನಿಷಿಯೇಟಿವ್ ಸಹ ನಮಗೆ ಇಂಪಾರ್ಟೆಂಟ್. ಇದರೊಂದಿಗೆ ಇವಾಗ ಒಂದು ಜಾಯಿಂಟ್ ಇನಿಷಿಯೇಟಿವ್ ಇದೆ. ಸೊ ಈ ಒಂದು ನೆವಲ್ ಎಕ್ಸರ್ಸೈಸ್ ನಡಿನಲ್ಲಿ ಜೈರ್ ಅಲ್ ಬಹರ್ ಅಂತಕ್ಕಂಥದ್ದು. ಸೊ ಈ ಟರ್ಮ್ಸ್ ಗಳೇನಿದೆಯಲ್ಲ, ಇವುಗಳ ಆಧಾರದ ಮೇಲೆ ನಾವು ಜನರಲಿ ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಈವನ್ ನೀವು ಮೇನ್ಸ್ ಆನ್ಸರ್ ಬರೆಯುವಾಗ ಈ ಯಾವುದೇ ಒಂದು ಕಂಟ್ರಿಗಳೊಂದಿಗೆ ಏನಾದರೂ ರಿಲೇಷನ್ಸ್ ಅನ್ನ ಎಂಫೋಸಿಸ್ ಮಾಡುವಾಗ ಟ್ರೇಡ್ ಆಕ್ಟಿವಿಟೀಸ್ಗಳು ಹೆಂಗಿದೆ, ಎಷ್ಟು ನಾವು ಅವ್ರ ಮೇಲೆ ಡಿಪೆಂಡ್ ಆಗಿವಿ, ಅವ್ರು ನಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದಾರೆ, ಏನಾದರೂ ಎಕ್ಸರ್ಸೈಸ್ ಇದ್ದರೆ ನಿಮಗೆ ಏನಾದರೂ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಆದರೆ ಮೆನ್ಷನ್ ಮಾಡ್ಬೋದು ಆನ್ಸರ್ ನಲ್ಲಿ. ಸೊ ಇದರೊಂದಿಗೆ ಭಾರತೀಯರು ಎಷ್ಟು ಜನ ಇದ್ದಾರೆ ಅಂದರೆ 8 lakh ಇಂಡಿಯನ್ ನ್ಯಾಷನಲ್ಸ್ಗಳು ಕತ್ತಲ್ಲಿ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಲಾರ್ಜೆಸ್ಟ್ ಕಮ್ಯುನಿಟೀಸ್ಗಳನ್ನು ನಾವು ಕತ್ತರ್ ನಡಿಯಲ್ಲಿ ಕಾಣ್ತಾ ಇದೀವಿ ಅನ್ನೋ ಒಂದು ಕಾಂಟೆಕ್ಸ್ಟ್ ಸಹ ಕವರ್ ಮಾಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಷ್ಟು ಪಾಯಿಂಟ್ ಅನ್ನ ಜನರಲಿ ಒಂದು ಐಡಿಯಾ ಆಧಾರದ ಮೇಲೆ ಡೇ ಟು ಡೇ ಬೇಸಿಸ್ ಮೇಲೆ ನಾವು ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು. ಸೊ ಒಟ್ಟಾರೆಯಾಗಿ ಈ 5 ಆರ್ಟಿಕಲ್ಸ್ಗಳು ನಿಮಗೆ ಇಂಪಾರ್ಟೆಂಟ್. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಅನ್ನು ಕಾಣೋದಾದ್ರೆ, ಅಂದ್ರೆ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಡಿಯಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆರ್ ಲೊಕೇಟೆಡ್ ಓನ್ಲಿ ಇನ್ ಟ್ರಾಪಿಕಲ್ ರೀಸನ್ ಅನ್ನುವಂಥದ್ದಾಗಿ ಫಸ್ಟ್ ಸ್ಟೇಟ್ಮೆಂಟ್ ಮೆನ್ಷನ್ ಮಾಡಿದೆ. ಈವನ್ ಇಂಡಿಯಾ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್, ಅದರಲ್ಲಿ ಯಾವ್ಯಾವ ಇದಾವೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದೆ. ಈಸ್ಟರ್ನ್ ಹಿಮಾಲಯನ್, ವೆಸ್ಟರ್ನ್ ಹಿಮಾಲಯನ್ಸ್, ವೆಸ್ಟರ್ನ್ ಘಾಟ್, ಅಂಡಮಾನ್ ಅಂಡ್ ನಿಕೋಬಾರ್. ಸೊ ಇವು ಇದಾವೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಡಿನಲ್ಲಿ, 4 ಇದಾವೆ ಅನ್ನುವಂಥದ್ದನ್ನ ಕೇಳ್ತಿದ್ದಾರೆ ಸೆಕೆಂಡ್ ಸ್ಟೇಟ್ಮೆಂಟ್. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ ರೀತಿಯಾಗಿದೆ ಅನ್ನೋದನ್ನ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತು ಡಿಸ್ಕಷನ್ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಕ್ವಶನ್ ಏನಿದೆಯಲ್ಲ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಸೊ ಈ 5 ಆರ್ಟಿಕಲ್ಸ್ಗಳು ನಮಗೆ ಇಂಪಾರ್ಟೆಂಟ್, ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಅಲ್ಲಿ ಇಂಪಾರ್ಟೆಂಟ್ಲಿ ನಮಗೆ ಸಹಕಾರಿ ಆಗುತ್ತೆ. ಸೊ ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ. ನಾಳೆ ದಿನ ನಿಮ್ಗೆ ಟೆಸ್ಟ್ ಇರೋ ಪ್ರಕಾರ ಆ ಒಂದು ಟೆಸ್ಟ್ಗೆ ಸಂಬಂಧಪಟ್ಟಂತ ಮಾಹಿತಿ ಏನಾದರೂ ಬೇಕಿದ್ರೆ ನಮ್ಮ ಲಾಯಕ್ಸ್ ಇನ್ಸ್ಟಿಟ್ಯೂಷನ್ ವಿಸಿಟ್ ಮಾಡ್ಬೋದು ಅಥವಾ ಕಾಲ್ ಸಹ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಆಲ್ ವೆರಿ ಬೆಸ್ಟ್, ಧನ್ಯವಾದಗಳು.